ಡ್ರೈ ಫ್ರೂಟ್ಸ್ ಲಡ್ಡು ಮಾಡುವ ವಿಧಾನ. ಬೇಕಾಗುವ ಸಾಮಗ್ರಿ: ಕೊಬ್ಬರಿ, ಅಗಸೆ ಬೀಜ, ಬೆಲ್ಲ, ಚಿಯಾ ಸೀಡ್ಸ್, ತುಪ್ಪ, ಶೇಂಗಾಕಾಳು, ದ್ರಾಕ್ಷಿ, ಕಲ್ಲಂಗಡಿ ಬೀಜ, ಕಾಜು, ಬಾದಾಮ್, ಕುಂಬಳಕಾಯಿ ಬೀಜ, ಖರ್ಜೂರ, ಆಳ್ವಿ, ಪಿಸ್ತಾ, ಸೂರ್ಯಕಾಂತಿ ಬೀಜ, ಅಂಟು, ಅಂಜೂರ, ಏಲಕ್ಕಿ ಪುಡಿ, ಕರಿ ಎಳ್ಳು, ಸಬ್ಜಾ ಬೀಜ, ಗಸಗಸೆ. ಮಾಡೋದನ್ನು ನೋಡೋಣ ಬರ್ರಿ. ಒಂದು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊರಿ. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ತಿರುವ್ರಿ. ಆಮೇಲೆ ಅದು ಕಾದ ನಂತರ ಅಂಟನ್ನು ಹಾಕಿ ಹುರಿರಿ. ಈ ಥರ ಹುರ್ಕೊರಿ. ಆಮೇಲೆ ಅದು ಈ ಥರ ಆಗುತ್ತೆ ನೋಡಿರಿ. ಹುರಿದ ಬಳಿಕ ಹಿಂಗೆ ಆಗ್ತೈತ್ರಿ ಅದು. ಆಮೇಲೆ ಅದನ್ನು ಒಂದು ತಟ್ಟೆಗೆ ತಕ್ಕೊಂಬಿಡ್ರಿ. ತಕ್ಕೊಂಡ್ಬಿಟ್ಟು ತಕ್ಕೊರಿ. ಅದಕ್ಕೆ ಮತ್ತು ಶೇಂಗಾಕಾಳು ಹಾಕ್ರಿ. ಶೇಂಗಾಕಾಳು ಹಾಕಿ ಅದನ್ನು ಹುರ್ಕೊರಿ. ಹುರಿರಿ. ಅದು ಚೆನ್ನಾಗಿ ಕೆಂಪಾಗೋ ಮಟ್ಟ ಹುರ್ಕೊರಿ. ಕೆಂಪಾಗ ಆಗ್ಬೇಕು ನೋಡ್ರಿ. ಚೆನ್ನಾಗಿ ಸ್ವಲ್ಪ ಕೆಂಪಾದ ನಂತರ ಒಂದು ಸ್ವಲ್ಪ ಹಸಿ ಎಲ್ಲ ಹೋಗಲ್ರಿ ಅದು. ಆಮೇಲೆ ಇದನ್ನ ತಕ್ಕೊಂಬಿಡ್ರಿ. ಎಲ್ಲ ಮಿಕ್ಸ್ ಮಾಡಿ ಹುರಿದ್ರೆ ಅಷ್ಟು ಚಲೋ ಆಗಿ ಬರಲ್ರಿ ಅದು ಉಂಡೆ. ಅದಕ್ಕೆ ಆಮೇಲೆ ಅದಕ್ಕೆ ಕಾಜು ಹಾಕೋರಿ. ಕಾಜು ಹಾಕ್ಕೊಂಡು ಆಮೇಲೆ ಪಿಸ್ತಾ ಹಾಕೋರಿ. ಪಿಸ್ತಾ ಹಾಕ್ಕೊಂಡು ಅದಕ್ಕೆ ಮತ್ತು ಬಾದಾಮ್ ಹಾಕೋರಿ. ಎಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೇನ್ರಿ ನಾನು. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಕ್ವಾಂಟಿಟಿ ನೋಡಿ ಹಾಕೊಂಡ್ರಿ. ನಿಮಗೆ ಎಷ್ಟು ಬೇಕಾರೆ ಅಷ್ಟನ್ನ ಹಾಕೋರಿ. ಚೆನ್ನಾಗಿ ಹುರ್ಕೊಂಡ್ಬಿಡ್ರಿ. ಅದನ್ನ ಚೆನ್ನಾಗಿ ಹುರ್ಕೊಂಡು ಇದನ್ನು ತಕ್ಕೊಂಡ್ಬಿಡ್ರಿ. ಆಮೇಲೆ ಅದಕ್ಕೆ ಸ್ವಲ್ಪ ಆಳ್ವಿ ಹಾಕ್ರಿ. ಆಳ್ವಿ ಹಾಕೋಣ. ಅದಕ್ಕೆ ಗಸಗಸಿನ ಹಾಕೋರಿ. ಮತ್ತು ಸಬ್ಜಾ ಬೀಜ ಹಾಕೋರಿ. ಸಬ್ಜಾ ಬೀಜ ಮತ್ತು ಕರಿ ಎಳ್ಳು ಹಾಕೋರಿ. ಇವೆಲ್ಲ ನಡಗಟ್ಟಿ ಆಗ್ತಾವ್ರಿ. ಕಾಲು ನೋಸೋದು ಕಮ್ಮಿ ಹಾಕೋರಿ. ಆಮೇಲೆ ನೋಡಿ ಚಿಯಾ ಸೀಡ್ಸ್ ಹಾಕೋರಿ. ಹಾಕೊಂಡ್ ಬಳಿಕ ಆಮೇಲೆ ಅಗಸೆ ಬೀಜ ಹಾಕೋರಿ. ಇದು ಕೂದಲಿಗೆ ಚಲೋ ರೀ, ಆರೋಗ್ಯಕ್ಕೂ ಚಲೋ ರೀ. ಆಮೇಲೆ ಸಣ್ಣ ಉರಿಯಾಗಿ ಇಟ್ಕೊಂಡು ಹುರ್ಕೋರಿ. ಆಮೇಲೆ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿನೂ ಹಾಕಿರಿ. ಹಾಕಿ ಅದು ಚೆನ್ನಾಗಿ ತಿರುವ್ರಿ. ಚೆನ್ನಾಗೆ ತಿರುಗಬೇಕು. ಅದು ಜಾಸ್ತಿ ಇಡಬೇಡ್ರಿ, ಹೊತ್ತೈತಿ. ಚೆಂದ ಇಟ್ಕೊಂಡು ಸಣ್ಣಂಗೆ ಹುರ್ಕೋರಿ. ಅದು ಹೆಂಗೆ ಚಟ್ಪಟ್ ಅನ್ಬೇಕು ನೋಡ್ರಿ. ಅವೆಲ್ಲ ಸೈಡ್ ಹಂಗೆ ಹುರ್ಕೊಂಡು ನೋಡ್ರಿ ಚಟಪಟ ಅಂತ ಅನ್ನತ್ತವ್ರಿ. ಆಮೇಲೆ ತಕ್ಕೊಂಡ್ಬಿಡ್ರಿ. ಎಲ್ಲ ತಕ್ಕೊಂಡ್ಬಿಟ್ರಿ. ಎಲ್ಲ ನೀಟಾಗಿ ತಕ್ಕೊಂಡ್ಬಿಟ್ರಿ. ಆಮೇಲೆ ಮತ್ತೆ ಅದನ್ನೆಲ್ಲ ಒರೆಸಿ ತಕ್ಕೊಂಡ್ರಿ. ಆಮೇಲೆ ಸ್ವಲ್ಪ ತುಪ್ಪ ಹಾಕೋತಾನೆ. ಹಾಕ್ಕೊಂಡು ಅದಕ್ಕೆ ಕಾಯಕ್ಕೆ ಬಿಡೋನು. ಆಮೇಲೆ ಮತ್ತು ಇದಕ್ಕೆ ಕುಂಬಳಕಾಯಿ ಬೀಜ ಹಾಕೊಳ್ಳೋಣ. ಆಮೇಲೆ ಕಲ್ಲಂಗಡಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಹಾಕೊಂಡು ನೋಡ್ರಿ. ಮತ್ತು ಸೂರ್ಯಕಾಂತಿ ಬೀಜ ಹಾಕೊಳ್ಳೋಣ. ಮತ್ತು ಅಂಜೂರ ಕಟ್ ಮಾಡಿ ಇಟ್ಕೊಂಡಿನಿ, ಅದನ್ನು ಹಾಕ್ಕೊತಾನು. ನಾನು ಜಾಸ್ತಿಗೆ ಹಾಕೋಲ್ರಿ, ಕಾವಾತೈತಿ. ಮತ್ತು ಒಣ ದ್ರಾಕ್ಷಿ ಹಾಕೋತಾನು. ಹಾಕ್ಕೊಂಡು ಇವೆಲ್ಲ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಲಾಸ್ಟಕ್ಕೆ ಸ್ವಲ್ಪ ಖರ್ಜೂರ ಹಾಕೋರಿ. ನೀವು ಎಷ್ಟು ಸ್ವೀಟ್ ತಿಂತೀರಿ ನೋಡಿ ಅಷ್ಟ್ರ ಮೇಲೆ ಹಾಕೋರಿ. ನಾವು ಸಣ್ಣ ಹುಡುಗರ್ದವ್ರಿ, ಅವಕ್ಕೆ ಬೇಕಂತ ಇದು ಮಾಡಿ
ಇದು ಬಾಣಂತಿಯರಿಗೂ ಚಲೋ ರೀ. ಮತ್ತು ಹೆಣ್ಮಕ್ಳು ದೊಡ್ಡವಾಗಿರ್ತಲ್ಲ ರೀ, ಅವಕ್ಕೂ ದಿನ ಒಂದೊಂದು ಕೊಟ್ಟರೆ, ಒಂದು ಗ್ಲಾಸ್ ಹಾಲು ಕೊಟ್ಟು ಚಲೋ ರೀ. ಹಿಂಗೆ ತಿರುಗಬೇಕು ರೀ ಚೆನ್ನಾಗಿ. ಆಮೇಲೆ ಎಲ್ಲ ತಕ್ಕೊಂಡು ಮತ್ತು ಆಮೇಲೆ ಒಂದು ಕಡಾನಿಗೆ ಬೆಲ್ಲ ಹಾಕೋರಿ. ಬೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೋರಿ. ನಮ್ಗೆ ಎಷ್ಟು ಪಾಕ ಆಗಕ್ಕೆ ಸ್ವಲ್ಪ ಬೇಕು ರೀ ಅಷ್ಟೇ ಹಾಕೋರಿ. ಅದು ಎಲ್ಲ ಕರಗಿಸ್ಕೊರಿ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಏಲಕ್ಕಿ ಪುಡಿ ಹಾಕೋರಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಅದು ಹಿಂಗೆ ಒಂದು ಎಳೆ ಪಾಕ ಬರ್ಬೇಕು ರೀ. ಅಂದ್ರೆ ಜಾಸ್ತಿ ಏನು ಬರಬಾರ್ದು ರೀ, ಮೆದು ಆಗಲ್ಲ. ಸ್ವಲ್ಪ ಬಂದು ಆಮೇಲೆ ಹಿಂಗೆ ಕುದಿ ಬರ್ಬೇಕ್ರಿ. ಅದು ಕುದಿ ಬಂದ್ಬೇಕು ಇವೆಲ್ಲ ಹಾಕ್ಕೊಂಬಿಡ್ರಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೊರಿ. ಅದನ್ನು ಮಿಕ್ಸ್ ಮಾಡ್ಕೊರಿ. ಅದನ್ನೆಲ್ಲ ಚೆಂದ ಅದು ತಳಗಿಂದೆಲ್ಲ ಇದು ಬಿಡ್ಬೇಕು ನೋಡ್ರಿ. ಆಮೇಲೆ ಒಂದು ಪರಾತಿಗೆ ತುಪ್ಪ ಹಾಕಿ ಸವರ್ಕೊಳತ್ತನ ರೀ. ಅದನ್ನೆಲ್ಲ ಹಾಕಕ್ಕೆ ಆಮೇಲೆ ಅದನ್ನು ಬಂದ್ ಮಾಡಿ ಅದಕ್ಕೆ ತಕ್ಕೊಂಬಿಡೋಣ್ರಿ. ನೋಡ್ರಿ ತಕ್ಕೋತಾನೆ ರೀ ಹಿಂಗೆಲ್ಲ ಎಲ್ಲ ಚೆನ್ನಾಗಿ ತಕ್ಕೊಬೇಕ್ರಿ. ಆಮೇಲೆ ಸ್ವಲ್ಪ ಆರಿಬಿಡೋಣ್ರಿ. ಅದನ್ನು ಆರಾಕ್ಬಿಟ್ಟು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಣ ನೋಡಿರಿ. ಸಣ್ಣ ಸುಡ್ತಿರ್ತೈತೆ ರೀ ಕೈ, ಆದರೆ ಸ್ವಲ್ಪ ಚಲೋ ನೋಡ್ಕೊಂಡು ಬಿಸಿ ಇದ್ದಾಗ ಕಟ್ಟಿಬಿಡ್ರಿ. ಚೆಂದ ಬರ್ತಾವ್ರಿ ಉಂಡೆ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತವ್ರಿ ಎಲ್ಲ. ನಾನು ಹೊಸ ಇದನ್ನು ಮಾಡತ್ತೀನಿ ರೀ ವಿಡಿಯೋ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇದನ್ನು ಮಾಡ್ಕೊರಿ.